ಬೈರಮಂಗಲಕ್ಕೆ ಕುಮಾರಸ್ವಾಮಿ ಭೇಟಿಯನ್ನ ಖಂಡಿಸಿ ಉದ್ರಿಕ್ತ ಹೇಳಿಕೆಯನ್ನ ನೀಡಲಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಬೈರಮಂಗಲಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡಲಿದ್ದಾರೆ 11 ಗಂಟೆಗೆ. ಈ ಸಂಬಂಧವಾಗಿ ಮಾಗಡಿ ಶಾಸಕ ಅವರು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಉಭಯ ಪಕ್ಷಗಳು ಕಾರ್ಯಕರ್ತರು ಅಲ್ಲಿ ಹೆಚ್ಚು ಜಮಾಯಿಸಬೇಕು, ಅಲ್ಲಿ ಹೊಡೆದಾಟ ಆಗಬೇಕು, ಹೆಚ್ಚು ಕಮ್ಮಿಯಾಗಿ ಗೋಲಿಬಾರ್ ಆಗಬೇಕು, ಗೋಲಿಬಾರ್ ಆದರೆ ಬೇಳೆ ಬೇಯಿಸ್ಕೊಳ್ಳೋದು ಎಚ್.ಡಿ.ಕೆ ಅವರ ಲೆಕ್ಕಾಚಾರ ಅಂತ ಮಾತನಾಡ್ತಾರೆ. ವಿಠಲೇನಹಳ್ಳಿ ಕುಣಿಗಲ್ ಗೋಲಿಬಾರ್ ಆಗಿ ಎಚ್.ಡಿ.ಕೆಗೆ ಅನುಭವ ಇದೆ. ಸಿಎಂ ಡಿ.ಕೆ.ಶಿ ಅವರಿಗೆ ಮಸಿ ಬಳಿಬೇಕು ಅಂತ ಹೇಳಿ ಹೀಗೆಲ್ಲ ಮಾಡ್ತಿದ್ದಾರೆ. ವಿಧಾನಸೌಧಕ್ಕೆ ಚರ್ಚೆಗೆ ಯಾಕೆ ಬರ್ತಾ ಇಲ್ಲ ಹೀಗಂತ ಎಚ್.ಡಿ.ಕೆ ವಿರುದ್ಧ ಕಿಡಿಕಾರಿದರು. ಬೈರಮಂಗಲಕ್ಕೆ ಕುಮಾರಸ್ವಾಮಿ ಭೇಟಿಗೆ ಬಾಲಕೃಷ್ಣ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸೋದರ ಜೊತೆಗೆ ಅಲ್ಲಿ ಹೊಡೆದಾಟ ಆಗಬೇಕು, ಹೆಚ್ಚು ಕಮ್ಮಿ ಆಗಬೇಕು, ಗೋಲಿಬಾರ್ ಆಗಬೇಕು, ಗೋಲಿಬಾರ್ ಆದರೆ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಅಂತ ಎಚ್.ಡಿ.ಕೆ ವಿರುದ್ಧವಾಗಿ ಮಾತನಾಡಿದರು. ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಈಗ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನೋ ಕಲ್ ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದ್ರೆ ತೊಂದರೆ ಕೆಟ್ಟ ಸಾರಾಗುತ್ತದೆ. ಇದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಣ್ಣ ಅವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಬಹಳಷ್ಟು ಕೆಲಸಗಳಿದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದ್ ಬೆಳಿಗ್ಗೆ ಎದ್ದೆ ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವು ಏನ್ ಮಾಡಕ್ಕಾಯ್ತದೆ? ಅವ್ರು ಬಂದು ನೀವೇನೋ ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ. ಇವತ್ತು ಕರೆದಿದ್ರು ಸ್ಟುಡಿಯೋದವರು, ಸುವರ್ಣ ಚಾನೆಲ್ ಅವ್ರು ಕರೆದಿದ್ರು, ಅಲ್ಲಿ ಹೋಗಿದ್ದು.